ಈಗ ನನ್ನ ಹತ್ರ ಎಷ್ಟು ರೋಪ್ ಇದೆ? 3. ನೀವು ಎಕ್ಸಾಮಿನ್ ಮಾಡಿದ್ದೀರಾ, ಎಲ್ಲ ಡಿಫ್ರೆಂಟ್ ಸೈಜಸ್ ಇದೆ ಅಲ್ವಾ? ಈ ರೋಪ್ಸ್ಗಳನ್ನೆಲ್ಲ ಒಂದು ಸೈಜ್ ಮಾಡ್ತೀನಿ, ಎಲ್ಲ ಸೇಮ್ ಸೈಜ್ ಇದೆಯಾ? ಬೇರೆ ಬೇರೆ ಸೈಜ್ ಇದೆ. ಈಗ ಈಗಲೂ ಇಲ್ಲ. ಈಗ ನನಗೆ ಗೊತ್ತಾಯ್ತು ಏನು ಪ್ರಾಬ್ಲಮ್ ಏನು ಗೊತ್ತಾ, ನಮಗೆ 2 ಕಣ್ಣಿರೋದು. ಸೊ 3 ರೋಪ್ನ ಫಾಲೋ ಮಾಡೋದಕ್ಕಾಗಲ್ಲ ಟೆಕ್ನಿಕಲಿ ಅಲ್ವಾ? ಸೊ ನಾನು ಒಂದು ರೋಪ್ನಲ್ಲಿ ಇಟ್ಬಿಡ್ತೀನಿ. ಈಗ ನನ್ನ ಕೈಲಿ ಎಷ್ಟು ರೋಪ್ ಇದೆ? 2. ಎಷ್ಟಿದೆ? 2 ರೋಪ್. ಐ ಸರಿ, ಈ ರೀತಿ ತೋರಿಸ್ತೇನೆ. ನನ್ನ ಹತ್ರ ಒಂದು ಸಿಸರ್ಸ್ ಇದೆ, ಇನ್ವಿಸಿಬಲ್ ಸಿಸರು. ಈ ಸಿಸರ್ನ ತೆಗೆದು ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ನೀವು ಟ್ರೈ ಮಾಡ್ತೀರಾ? ನೀವು ಬರ್ಲಿಂಗ್ ಇಟ್ಕೊಳ್ಳಿ, ಹತ್ತಿರ ಬನ್ನಿ, ಎಕ್ಸಾಮಿನ್ ಮಾಡಿ, ಹಂಗೇ ಇರಿ. ಇವಾಗ ನೀವು ಎಕ್ಸಾಕ್ಟ್ಲಿ ಸೆಂಟರ್ ಕಟ್ ಮಾಡಬೇಕು ರೋಪ್ನ, ಸರಿನಾ? ಎಕ್ಸಾಕ್ಟ್ಲಿ ಸೆಂಟರ್. ಹತ್ತಿರ ಬನ್ನಿ, ಕಟ್ ಮಾಡಿ. ಓಕೆ, ನೀವು ಕೈ ಕಟ್ ಮಾಡಕ್ಕೆ ಹೋಗ್ಬೇಡಿ, ರೋಪ್ನ ಕಟ್ ಮಾಡಿ, ಸರಿನಾ? ಬೆಟರ್ ನಾನು ನಿಮ್ಗೊಂದು ರೋಪ್ ಕೊಟ್ಬಿಡ್ತೀನಿ, ಓಕೆ, ನೀವು ಇಟ್ಕೊಳ್ಳಿ. ಓಕೆ, ಇಟ್ಕೊಳ್ಳಿ ಹೇಳ್ತೀನಿ. ಹೀಗೆ ನೋಡಿದ್ರೆ ಅವ್ರ ಹತ್ರ ಒಂದು ಓ ಇಂಟ್ರೆಸ್ಟಿಂಗು, ಈ ರೋಪ್ ರೌಂಡ್ ಆಗಿದೆ, ಅದು ಸಣ್ಣಾಗಿ. ಓಕೆ, ಇದು ಈ ರೋಪಿಗೆ ಎಂಡ್ ಇಲ್ಲ, ಈ ಎಂಡಿಗೆ ರೋಪ್ ಇಲ್ಲ, ಅಷ್ಟೇ ಪ್ರಾಬ್ಲಮ್ಮು. ಇವಾಗ ಈ ಎಂಡ್ನ ಈ ರೋಪ್ಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ. ಏನು ನೋಡ್ತಾ ಇರಿ, ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗುತ್ತೆ. 3ನೇ ರೋಪು ನೆನಪಿದೆಯಾ ನಿಮಗೆ? ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ರಿ ಈ ಶೋನ? 3 ರೋಪ್ ಅನ್ಈಕ್ವಲ್ ರೋಪ್ಸ್ ಅಲ್ವಾ? ಈಗ ಈಕ್ವಲ್ ಇದೆ. ಹೌದು, ನೀವೊಂದು ಇಟ್ಕೊಳ್ಳಿ, ನೀವೊಂದು ಇಟ್ಕೊಳ್ಳಿ. ನಾವು ಸ್ಟಾರ್ಟ್ ಮಾಡಿದ ಟೈಮ್ಗೆ ಹೋಗ್ಬಿಡೋಣ. ದಿಸ್ ಇಸ್ ಆಸಮ್. ವೆರಿ ವೆರಿ ಲೆಂತ್ ಸರ್. ಓ ಮೈ ಗಾಡ್, ಏನೋ ನೀವು ಹೇಳಿದ್ರಿ ಅನ್ನೋದಕ್ಕೂ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲ, ಆ ಮೂಮೆಂಟು ಕಾಣಿಸ್ಲಿಲ್ಲ. ಏನು ಗುರು ಇದು? ಕಟ್ ಮಾಡಿ ಕಟ್ ಮಾಡಿ. ನಿಮ್ಮ ಹತ್ರನೇ ಇದೆ ಸಿಸರ್ಸ್. ಕಟ್ ಮಾಡಿದೆ ಸರ್ ನಾನು. ಹೌದಾ? ನಾನು ಇನ್ವಿಸಿಬಲ್ ಆಗಿ ಬಾಲ ಕಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್.